ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವಾ ನೀತಿರ್ ಮತಿರ್ಮಮ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಕೃಷ್ಣ ಅರ್ಜುನನಿಗೆ ಕರ್ಮದ ಮಹತ್ವವನ್ನು ವರ್ಣಿಸಲಿಕ್ಕೆ ತೊಡಗಿದ್ದ. ವಸ್ತುತಃ ಜ್ಞಾನ ಅನ್ನುವುದೇ ಬಹಳ ದೊಡ್ಡದು. ಮನುಷ್ಯ ಜ್ಞಾನ ಸಂಪಾದನೆಗಾಗಿ ಪ್ರಯತ್ನ ಪಡಬೇಕು. ಹಾಗೆ ಅಂತ ಹೇಳಿ ಕರ್ಮ ಬಿಡುವಂತಿಲ್ಲ. ಕರ್ಮ ಬಿಟ್ಟರೆ ತಮ್ಮ ಜೀವನವೇ ಮನುಷ್ಯನ ಜೀವನವೇ ನಡೀಲಿಕ್ಕಿಲ್ಲ. ಆದರೆ ಆ ಮಾಡುವ ಪ್ರತಿಯೊಂದು ಕೆಲಸವು, ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಕೆಲಸಗಳು, ವ್ಯಾಪಾರ, ವ್ಯವಹಾರ, ಉದ್ಯೋಗ ಮೊದಲಾದಂಥ ಎಲ್ಲ ಕೆಲಸಗಳು ಕೂಡ ಜ್ಞಾನಪೂರ್ವಕವಾಗಿದ್ದರೆ ಅದರಿಂದ ವೈಯಕ್ತಿಕವಾಗಿ ನಮಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಮಹಾ ಲಾಭ ಇದೆ. ಅದರಿಂದ ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು ಅಂತನ್ನುವುದು ಕೃಷ್ಣನ ತಾತ್ಪರ್ಯ ಆಗಿತ್ತು. ನೀನು ಅರ್ಜುನ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ, ರಾಜನಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದವನು. ನಿನ್ನಂಥವರು ಏನು ಕೆಲಸ ಮಾಡ್ತಾರೆ ಅದನ್ನೇ ಉಳಿದವರು ಮಾಡ್ತಾರೆ. ಇವರು ಯಾವುದನ್ನು ಪ್ರಮಾಣ ಅಂತ ಮಾಡಿ ತೋರಿಸ್ತಾರೆ, ಇಂಥ ಕೆಲಸವನ್ನು ಮಾಡಬೇಕು ಅಂತ. ಜಗತ್ತು ಕೂಡ ಅದನ್ನೇ ಅನುಸರಿಸ್ತದೆ. ಇಂತಹ ಸಂದರ್ಭದಲ್ಲಿ ನೀನು ಕರ್ತವ್ಯ ವಿಮುಖನಾಗಿ ಕೂತ್ಕೊಳ್ಬಾರ್ದು. ನೀನು ಈ ದುಷ್ಟರಾದಂಥ ಕೌರವರನ್ನು ಎದುರಿಸಿ ಯುದ್ಧ ಮಾಡಬೇಕಾದಂಥ ಸಂದರ್ಭ ಈಗ ಬಂದಿದೆ. ಆದ್ದರಿಂದ ನೀನು ಈ ಸಂದರ್ಭದಲ್ಲಿ ಹಿಂಜರಿದರೆ ಜನರಿಗೂ ಕೂಡ ಅಂಥದೇ ಅಭ್ಯಾಸ ಆಗಿ ಹೋದೀತು. ಅದರಿಂದ ಎಚ್ಚರ ಇರಬೇಕು. ನಿನಗಷ್ಟೇ ಅಲ್ಲ, ನನಗೂ ಕೂಡ. ನಾನು ಪರಮಾತ್ಮ, ಕೃಷ್ಣ ಹೇಳ್ತಿದ್ದಾನೆ, 3 ಲೋಕದಲ್ಲಿಯೂ ಕೂಡ ನಾನು ಮಾಡಬೇಕಾದ್ದೇನೂ ಇಲ್ಲ. ನಾನು ಏನಾದರೂ ಕರ್ಮ ಮಾಡದೆ ಹೋದರೆ ನೀನು ಯಾಕೆ ಮಾಡಲಿಲ್ಲ ಅಂತ ನನ್ನನ್ನು ಕೇಳೋರು ಯಾರಿಲ್ಲ. ಮತ್ತೆ ಕರ್ಮ ಮಾಡಿ ಪಡಿಬೇಕಾದಂಥ ಫಲ ಏನಿಲ್ಲ. ಈಗ ಹಿಂದೆ ಸಿಗದೇ ಇರುವ ಫಲ, ಈಗ ಸಿಗಬೇಕಾದ ಫಲನೂ ಏನಿಲ್ಲ. ಆದರೆ ನಾನೂ ಕೂಡ ಕರ್ಮದಲ್ಲಿ ತೊಡಗೇ ಇದ್ದೀನಿ ಅನ್ನೋದನ್ನು ಗಮನಿಸಬೇಕು. ಕೃಷ್ಣ ಹೇಳ್ತಿದ್ದಾನೆ. ನಮಗೆ ಗೊತ್ತಿರುವಂತೆ ಕೃಷ್ಣ ಮಹಾಭಾರತದ ಎಲ್ಲ ಪಾತ್ರಗಳಲ್ಲಿಯೂ ಕೂಡ ಅತಿ ಹೆಚ್ಚು ಕರ್ಮ ಮಾಡ್ತಾ ಇದ್ದವನು, ಅತ್ಯಂತ ಹೆಚ್ಚು ಬ್ಯುಸಿಯಾಗಿದ್ದಂತಹ ರಾಜಕಾರಣಿ. ಸ್ವಯಂ ಯಾವುದಕ್ಕೂ ಅವನು ರಾಜ ಆಗಲಿಲ್ಲ. ಆದರೆ ದುಷ್ಟರಾದವರನ್ನ ಸದೆ ಬಡಿಯುವ ಪ್ರಸಂಗ ಬಂದಾಗ, ಅವ್ರನ್ನ ಎದುರಿಸುವಂಥ ಪ್ರಸಂಗ ಬಂದಾಗ, ಅವರು ತನ್ನವರೇ ಇರಲಿ ಮತ್ತೊಬ್ಬರೇ ಇರಲಿ, ಕಂಸ ಅವನ ಮಾವನೇ ಆಗಿದ್ದ, ಆ ಸೋದರ ಮಾವನನ್ನು ಎದುರಿಸಿ ಅವನ ಸಿಂಹಾಸನದಿಂದ ಕೆಳಗಿಳಿಸಿದ. ಆ ಕಂಸನ ತಂದೆಯನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಪಾಂಡವರಿಗಾಗಿ ಹೋರಾಟ ಮಾಡಿದ್ದು ಗೊತ್ತಿದೆ. ಜರಾಸಂಧ 22,000 ಜನ ರಾಜರನ್ನ ಬಂಧಿಸಿಟ್ಟಿದ್ದ. ಅವರೆಲ್ಲರನ್ನು ಬಲಿ ಕೊಟ್ಟುಬಿಡ್ಬೇಕು, ನರಬಲಿ ಕೊಡಬೇಕು ಅಂತ. ಅಂಥ ಜರಾಸಂಧನನ್ನ ಅರ್ಜುನ ಮತ್ತು ಭೀಮ ಇವರಿಬ್ಬರ ಜೊತೆಗೂಡಿ ಅವನ ರಾಜ್ಯಕ್ಕೆ ಹೋಗಿ ಆ ಜರಾಸಂಧನನ್ನ ಭೀಮನ ಮೂಲಕ ಕೊಲಿಸಿದ. ನಮಗೆ ಗೊತ್ತಿರುವಂತೆ ಅವನಿಗೆ 16,108 ಜನ ಪತ್ನಿಯರಿದ್ರು. ನಾವು ನಮ್ಮ ಜೀವನದಲ್ಲಿ ನಮಗಿರುವಂಥ ಸಂಸಾರ ಒಂದು, ನಾವು ಮಾಡುವಂಥ ಉದ್ಯೋಗ ಒಂದು. ಇದನ್ನು ನಿಭಾಯಿಸಲಿಕ್ಕಾಗದೆ ಅನೇಕ ಬಾರಿ ನಾವು ಚಡಪಡಿಸ್ತಾ ಇರ್ತೇವೆ. ಸಮಯ ಹೇಗೆ ಹೊಂದಾಣಿಕೆ ಮಾಡೋದು ಅಂತ ಗೊತ್ತಾಗದೆ ನಾವು ಪರಿತಪಿಸ್ತಿರ್ತೇವೆ. ಅಂಥದ್ರಲ್ಲಿ ಕೃಷ್ಣ ಅನೇಕ ಜನ ರಾಜರು, ತನ್ನ ಭಕ್ತರು, ತನ್ನ ಹಿಂಬಾಲಕರು, ಮತ್ತೆ ಅನೇಕ ಜನ ಜ್ಞಾನಿಗಳು, ಜ್ಞಾನ ಕಾರ್ಯದಲ್ಲೂ ಅವನೇನು ಹಿಂದಿರಲಿಲ್ಲ. ಪಾಂಡವರಿಗೆ ಭೀಷ್ಮನಿಂದ ಜ್ಞಾನ ಕೊಡಿಸಿದ. ಮಹಾಭಾರತ ಹೇಳ್ತದೆ, ಭೀಷ್ಮ ಅರ್ಜುನನ ಬಾಣದ ಏಟಿಗೆ ತುತ್ತಾಗಿ ಮಲಗಿದ ಮೇಲೆ, ಬಾಣದ ಹಾಸಿಗೆ ಮೇಲೆ ಮಲಗಿದ ಮೇಲೆ ಭೀಷ್ಮ ದೀರ್ಘಕಾಲ ಪಾಂಡವರಿಗೆ ಬೋಧನೆ ಮಾಡಿದ. ಇಷ್ಟೆಲ್ಲ ಕಾರ್ಯಗಳನ್ನು ಅವನು ಜ್ಞಾನ ಕಾರ್ಯ, ಯಾವಾಗ ಜ್ಞಾನದ ಕಾರ್ಯ ಕೊಡಿಸ್ಬೇಕೋ ಅದನ್ನು ಮಾಡಿದ. ಯಾವಾಗ ಹೋರಾಟ ಮಾಡಬೇಕೋ ಆವಾಗ ಹೋರಾಟ ಮಾಡಿದ. ತಾನೂ ಹೋರಾಟ ಮಾಡಿದ. ನೀನು ಇದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ, ಯಾರು ಅವನನ್ನು ಕೇಳಿದರೆ ಅದಕ್ಕೇನು ಇವನೇನು ಉತ್ತರ ಕೊಡಬೇಕಾದಿರಲಿಲ್ಲ. ಆದರೂ ಇಷ್ಟನ್ನೆಲ್ಲ ಮಾಡ್ತಿದ್ದ. ಇದೇ ಮಹಾಭಾರತದಲ್ಲಿ
ಒಂದು ಕಡೆ ಮಾತು ಬರ್ತದೆ. ಪಾಂಡವರು ತಮ್ಮ ಅಜ್ಞಾತವಾಸ ಮತ್ತು ವನವಾಸ ಅದನ್ನೆಲ್ಲ ಮುಗಿಸಿದ್ದಾರೆ. ಮುಗಿಸಿದ್ದಾದ್ಮೇಲೆ ಕರಾರಿನಂತೆ ಕೌರವರು ಪಾಂಡವರಿಗೆ ಅವ್ರ ಸಾಮ್ರಾಜ್ಯ ಕೊಡಬೇಕಿತ್ತು. ಆದರೆ ಆ ಕೌರವರು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಆಗ ಕೃಷ್ಣ ಪಾಂಡವರ ಪರವಾಗಿ ಕೌರವರ ಹತ್ರ ಸಂಧಾನಕ್ಕೆ ಹೋದ. ಆ ಸಂಧಾನಕ್ಕೆ ಹೋಗುವಾಗ ಕೃಷ್ಣ ಬರ್ತಿದ್ದಾನೆ ಅಂತ ಅನ್ನೋದನ್ನ ವಿದುರ, ಧೃತರಾಷ್ಟ್ರನ ಮಂತ್ರಿ, ಅವನು ಸಂಜಯ ಅಂತ ಮತ್ತೊಬ್ಬ ಇದ್ದ, ಅವನು ಧೃತರಾಷ್ಟ್ರನಿಗೆ ಸಾರಥಿ ಆಗಬೇಕು. ಅವರೆಲ್ಲ ಈ ಕೌರವನಿಗೆ, ಧೃತರಾಷ್ಟ್ರನಿಗೆ ಅದನ್ನೆಲ್ಲ ಹೇಳಿದರು. ಆ ಕೃಷ್ಣ ಎಂಥ ಪ್ರಯತ್ನಶೀಲ, ಯಾವ ಥರ ಯಾವಾಗಲೂ ಕಾರ್ಯಗಳನ್ನು ಮಾಡ್ತಾನೆ ಅಂತ ಅನ್ನೋದನ್ನ ಅವರೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತೋ ವಶಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ ಅಂತ ಮಹಾಭಾರತದಲ್ಲಿ ಬರೋ ಮಾತು, ಭಗವದ್ಗೀತೆ ಮಾತಲ್ಲ. ಇಡೀ ಜಗತ್ತಿಗೂ ಅವನು ಒಡೆಯ. ಕರ್ಮಾಣಿ ಕುರುತೆ, ಅಷ್ಟಾದ್ರೂ ಕೂಡ ನೀನು ಯಾಕೆ ಕೆಲಸ ಮಾಡಲಿಲ್ಲ ಅಂತ ಅವನನ್ನು ಯಾರು ಕೇಳೋರಿಲ್ಲ. ಅಷ್ಟಾದ್ರೂ ಕೂಡ ಕೆಲಸ ಮಾಡ್ತಾನೇ ಇದ್ದಾನೆ. ಹೇಗೆಂದ್ರೆ ಕೀನಾಶಯೋ ದುರ್ಬಲ. ಪ್ರಾಯ ಈ ಜಗತ್ತಿನಲ್ಲಿ ಅತ್ಯಂತ ದುರ್ಬಲ ಅಂದರೆ ರೈತನಾದವನು. ಉಳಿದವ್ರು ಯಾವತ್ತಾದರೂ ಕೆಲವು ದಿವಸ ರಜೆ ತಗೊಳ್ಳಿಕ್ಕೆ ಅನುಕೂಲ ಇರ್ತಿರ್ತದೆ. ಆದರೆ ರೈತನಾದವನು ಮಾತ್ರ, ಅವನ ಅನ್ನದಾತ, ಆ ಹೊಲದಲ್ಲಿ ಬಿಡದೆ ದುಡಿತಾನೇ ಇರಬೇಕು. ಅವನು ಹೊಟ್ಟೆಪಾರಿಗಾಗಿ ದುಡಿತಾ ಇರಬೇಕು. ಅದು ಬಹಳ ಶ್ರೀಮಂತನಾದ ರೈತ ಆದರೆ ಅದು ವಿಷಯ ಬೇರೆ, ಇನ್ನೊಬ್ಬರ ಕಡೆಯಿಂದ ಮಾಡಿಸುವ ರೈತ ಆದರೆ ಅದು ವಿಷಯ ಬೇರೆ. ದುರ್ಬಲ ಕೀನಾಶ, ಅವನ ಭೂಮಿ ಅವನದೇ ಭೂಮಿ, ಅವನೇ ದುಡಿಬೇಕು. ಇಂಥ ಪರಿಸ್ಥಿತಿ ಇದ್ದಾಗ, ಅಥವಾ ಇನ್ನೊಬ್ಬರು ಭೂಮಿಯಲ್ಲಿ ಅವನು ದುಡಿಬೇಕು ಅಂತಿದ್ದಾಗ, ನಾಳೆ ಅನ್ನ ಸಂಪಾದನೆ ಮಾಡಬೇಕು ಅಂದ್ರೆ ದುಡಿಲೇಬೇಕು. ಇವತ್ತು ಅಂಥ ಕಷ್ಟದ ಪರಿಸ್ಥಿತಿ ಏನಿಲ್ಲ, ಆದರೆ ಅಂಥ ಕಷ್ಟದ ಪರಿಸ್ಥಿತಿ ಹಿಂದೆ ಇದ್ದು ರೈತನಿಗೆ ದಿವಸ ಕೆಲಸ ಮಾಡ್ತಾನೆ ಇರಬೇಕು, ಸತತವಾಗಿ ಕೆಲಸ ಮಾಡ್ತಿರ್ಬೇಕು. ವಾರದ 7 ದಿವಸ ರಾತ್ರಿ ವಿಶ್ರಾಂತಿ, ಮನೆ ಕೆಲವು ಕೆಲಸಗಳು ಹೊರತುಪಡಿಸಿದರೆ ಉಳಿದ ಎಲ್ಲ ಸಂದರ್ಭದಲ್ಲೂ ಅವ್ನು ಕೆಲಸ ಮಾಡ್ತಾನೆ ಇರಬೇಕು. ಅವ್ನು ಕೆಲಸ ಮಾಡದೆ ಹೋದರೆ ಅವನು ಹೊಟ್ಟೆ ತುಂಬೋದಿಲ್ಲ. ಕೂಡಿಸಿ ಮನೆಯಲ್ಲಿ ಅವನಿಗೆ ಊಟಕ್ಕೆ ಹಾಕೋರು ಯಾರು ಇರೋದಿಲ್ಲ. ಒಬ್ಬ ರೈತ ಹೇಗೆ ಕೆಲಸ ಮಾಡ್ತಾನೋ ಅಷ್ಟು ಸತತವಾಗಿ ಯಾವಾಗಲೂ ಕಾರ್ಯಗಳನ್ನು ಮಾಡ್ತಾನೇ ಇರ್ತಾನೆ ಈ ಕೃಷ್ಣ. ನಿನ್ನ ಮಕ್ಕಳಿಗೆ ಅಂದರೆ ಕೌರವರಿಗೆ ಬಂದು ಬುದ್ಧಿ ಹೇಳಿದ, ಹಿಂದೂ ಎಷ್ಟೋ ಸರಿ ಹೇಳಿದ್ದ, ಈಗಲೂ ಹೇಳುವವನಿದ್ದಾನೆ. ಪಾಂಡವರಿಗೆ ಸಮಾಧಾನ ಹೇಳಿದ, ಮತ್ತು ಯಾರ್ಯಾರಿಗೋ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾನೇ ಇದ್ದಾನೆ ಅಂತ ಕೃಷ್ಣ ಸಂಧಾನಕ್ಕೆ ಬರುವ ಕೃಷ್ಣ ಎಷ್ಟು ಮಹತ್ವದವನು, ಅವನ ವ್ಯಕ್ತಿತ್ವ ಎಷ್ಟು ತೂಕದ್ದು ಅನ್ನೋದನ್ನ ಧೃತರಾಷ್ಟ್ರನಿಗೆ ಹೇಳಿದ ಒಂದು ಮಾತಿದು. ವರ್ತಯೇವಚ ಕರ್ಮಣಿ, ಇಷ್ಟಾದರೂ ಕರ್ಮ ಮಾಡ್ತಾನೇ ಇದ್ದೀನಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಿದ್ದಾನೆ. ಯರಿಹ್ಯಯಂ ನವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಮಾನೋ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನಾನು ಕೃಷ್ಣನಾಗಿ ರಾಮನಾಗಿ ಹುಟ್ಟಿ ಬಂದಾಗ, ಮತ್ತೆ ಏನೇ ಆಗಿ ಹುಟ್ಟಿ ಬಂದ್ರು, ಮೂಲ ರೂಪದಲ್ಲೇ ಇದ್ರು ಆಲಸ್ಯ ಬಿಟ್ಟು ಕೆಲಸ ಮಾಡ್ತಾನೇ ಇರಬೇಕು. ಒಂದು ವೇಳೆ ನಾನು ಕೆಲಸ ಮಾಡದೆ ಹೋದರೆ ಈ ಉಳಿದ ಜನರು ಕೂಡ ನನ್ನ ದಾರಿಯನ್ನೇ ಹಿಂಬಾಲಿಸ್ತಾರೆ, ನನ್ನ ದಾರಿಯಲ್ಲೇ ಅವರು ಬಂದು ಬಿಡ್ತಾರೆ. ಉತ್ಸೀದೇಯುರಿಮೇ ಲೋಕಾಹ ನಕುರ್ಯಾಂ ಕರ್ಮಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿವಾಃ ಪ್ರಜಾಹ. ನಾನು ಕರ್ಮ ಮಾಡದೆ ಹೋದರೆ ಈ ಜಗತ್ತೆಲ್ಲ ಹಾಳಾಗಿ ಹೋಗ್ತದೆ. ನಾನು ಮಾಡ್ತಿರೋದ್ರಿಂದ ಈ ಜಗತ್ತು ನಿಂತಿದೆ. ಆಕಾಶ ನೋಡಿದರೆ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇವೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತಿವೆ. ಎಲ್ಲ ಭಗವಂತ ಅದನ್ನ ಹಿಡಿದು ನಿಲ್ಲಿಸಿದ್ದಾನಾದ್ರಿಂದ ನಿಂತಿವೆ. ಸಾಗರದಲ್ಲಿ ಪ್ರಾಣಿಗಳಿವೆ, ಅಲ್ಲಿ ಜಲಚರಗಳಿವೆ, ಅಲ್ಲಿ ನೀರು ಇದೆ, ಭೂಗರ್ಭದಲ್ಲಿ ಏನೇನೋ ಕ್ರಿಯೆ ನಡೀತಿವೆ. ಪ್ರತಿಯೊಂದೂ ಕೂಡ ಮೇಲಿನ ಲೋಕ, ಕೆಳಗಿನ ಲೋಕ, ನಡುವಿನ ಲೋಕ, ಇಲ್ಲಿರುವಂತಹ ಪ್ರತಿಯೊಂದು ಸಂಗತಿಯೂ ಕೂಡ ನಾನು ಅದನ್ನು ನೋಡ್ತಾ ಇರೋದ್ರಿಂದ, ನನ್ನ ಕಣ್ಗಾವಲಿನಲ್ಲಿ ಅದು ಇರೋದರಿಂದ ಅದೆಲ್ಲವೂ ಕೂಡ ನಡೀತಾ ಇದೆ. ಒಂದು ವೇಳೆ ನಾನು ಕರ್ಮಗಳನ್ನು ಮಾಡದೆ ಹೋದರೆ ಆ ಲೋಕ ಎಲ್ಲ ಹಾಳಾಗಿ ಹೋದಿತ್ತು. ಗ್ರಹ, ನಕ್ಷತ್ರ, ಪೃಥ್ವಿ ಮೊದಲಾದ ಜಡವಸ್ತುಗಳು ಅವು ಹಾಳಾಗಿ ಹೋಗ್ತವೆ. ಚೇತನಗಳು ನಮ್ಮಂತ ಜೀವರೇಣಿದ್ದೇವೆ, ನಾವು ಕೂಡ ದಿಕ್ಕಿಲ್ಲದಂತೆ ಹಾಳಾಗಿ ಹೋಗ್ತೇವೆ. ಆದ್ರಿಂದ ನಾನು ಯಾವತ್ತೂ ಕರ್ಮ ಮಾಡ್ತಾನೇ ಇರ್ತೇನೆ. ಧರ್ಮ ಎಲ್ಲ ಹಾಳಾಗಿ ಹೋಗ್ತದೆ, ಕಲುಷಿತ ಆಗಿ ಹೋಗ್ತದೆ. ಸಂಕರಸ್ಯ ಚ ಕರ್ತಾ ಸ್ಯಾಂ, ಧರ್ಮ ಕಲಬೆರಕೆ ಆಗಿಬಿಡ್ತದೆ. ಈ ಜನರೆಲ್ಲ ಪತನ ಹೊಂದಿಬಿಡ್ತಾರೆ. ಅದಕ್ಕಾಗಿ ನಾನು ಕರ್ಮ ಮಾಡ್ತಾ ಇರ್ತೀನಿ, ನನ್ನನ್ನು ಗಮನಿಸು
ಅಂತಾನೆ. ನಾವು ಇದನ್ನು ಅನೇಕ ಸರಿ ನೋಡೇ ಇದ್ದೇವೆ. ನಾವೆಲ್ಲ ಪ್ರತಿಬಿಂಬರು, ಭಗವಂತ ಬಿಂಬ. ಒಂದು ಸೂರ್ಯ ಮೇಲೆ ಆಕಾಶದಲ್ಲಿದ್ದಾಗ ಆ ಸೂರ್ಯನ ಅವನು ಬಿಂಬ, ಅವನ ಪ್ರತಿಬಿಂಬ ಅಂತಂದು ಕೆಳಗೆ ನೀರಿನಲ್ಲಿ ಕಾಣಿಸ್ತಿರ್ತದೆ. ಆ ನೀರಿನಲ್ಲಿ ಬೇರೆ ಬೇರೆ ತರಂಗಗಳೇನಿರ್ತವೆ, ಒಂದೊಂದು ತರಂಗದಲ್ಲಿ ಒಂದೊಂದು ಅಲೆಯಲ್ಲಿ ಒಂದೊಂದು ಪ್ರತಿಬಿಂಬ. ಅಥವಾ ಒಂದು ತಟ್ಟೆಯಲ್ಲಿ ನೀರಿಟ್ಟರೆ ಈ ತಟ್ಟೆಯಲ್ಲಿ ಇರೋ ನೀರಿನಲ್ಲಿ ಒಂದು ಪ್ರತಿಬಿಂಬ, ಆ ಮತ್ತೊಂದರಲ್ಲಿ ಮತ್ತೊಂದು. ಒಂದು ಯಾವುದೋ ತಟ್ಟೆ ದೊಡ್ಡದಿರ್ಬೋದು, ಇನ್ನೊಂದು ಯಾವುದೋ ತಟ್ಟೆ ಸಣ್ಣದಿರ್ಬೋದು. ಆ ಎಲ್ಲ ಕಡೆನೂ ಕೂಡ ಆ ಪ್ರತಿಬಿಂಬ ಕಾಣಿಸ್ತದೆ. ಆನೆ ಇರ್ಬೋದು, ಸಾಗರದ ಆಳದಲ್ಲಿರುವಂಥ ತಿಮಿಂಗಿಲ, ನೀಲ ತಿಮಿಂಗಿಲದಂಥ ಬಹಳ ದೊಡ್ಡ ಪ್ರಾಣಿ, ಪ್ರಾಯ ಜಗತ್ತಿನಲ್ಲಿ ಬದುಕಿದ್ದಂಥ ಈ ಜಗತ್ತಿನಲ್ಲಿರುವಂಥ ಅತಿ ದೊಡ್ಡ ಪ್ರಾಣಿ ಅಂದರೆ ನೀಲ ತಿಮಿಂಗಿಲ. ಆನೆ ಜಿರಾಫೆಗಳಿಗಿಂತ ದೊಡ್ಡದು. ಅದರೊಳಗೂ ಭಗವಂತ ಇದ್ದಾನೆ. ಅವನು ಮೇಲೆ ಬಿಂಬನಾಗಿದ್ದಾನೆ, ಕೆಳಗೆ ಪ್ರತಿಬಿಂಬ ಆಗಿ ಇವೆಲ್ಲ ಪ್ರಾಣಿಗಳಿವೆ. ಸಾಗರದ ಆಳದಲ್ಲಿವೆ, ಭೂಮಿ ಮೇಲಿವೆ, ಆಕಾಶದಲ್ಲಿವೆ ಪಕ್ಷಿಗಳು, ಎಲ್ಲ ಕಡೆ ಅವನಿದ್ದಾನೆ. ನಾವೆಲ್ಲ ಪ್ರತಿಬಿಂಬರು. ಆ ಬಿಂಬ ಹೇಳಿದಂತೆ ನಡ್ಕೋಬೇಕಲ್ಲ. ಬಿಂಬ ಅಷ್ಟೆಲ್ಲ ಕೆಲಸ ಮಾಡ್ತಿದ್ದಾನೆ, ಯಾವುದೇ ಆಲಸ್ಯ ಇಲ್ಲದೆ ಕೆಲಸ ಮಾಡ್ತಿದ್ದಾನೆ ಅಂದಮೇಲೆ ಪ್ರತಿಬಿಂಬರಾದಂಥ ನಾವು ಅವನ ಆದೇಶದಂತೆ ಅವನು ಹೇಗೆ ನಡೆದು ನುಡಿದು ತೋರಿಸಿದ್ದಾನೆ ಅದರಂತೆ ನಡ್ಕೊಳ್ಬೇಕಾದ್ದು ಕೂಡ ನಮ್ಮ ಕರ್ತವ್ಯನೇ. ಹಿಂದೆ ಅನೇಕ ಕಡೆ ಅದನ್ನು ಬಂದಿದ್ದನ್ನು ನೋಡಿದ್ದೇವೆ. ಅಲ್ಪಂ ಹಿ ಸಾರಭೂಯಿಷ್ಠಂ ಯತ್ಕರ್ಮ ಉದಾರಮೇವ ತತ್ ಕೃತಮೇವ ಅಕೃತಾಶ್ರೇಯ ನಪಾಪಿಯೋಶ್ಚಕರ್ಮಣಃ ಅಂತ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬರುವಂಥ ಮಾತು. ಬಹಳ ದೊಡ್ಡ ದೊಡ್ಡ ಕೆಲಸ ಮಹಾತ್ಮರಾದವರು ಮಾಡಿದ ಕೆಲಸಗಳೇನಿರ್ತಾವಲ್ಲ, ಅಂತಹ ಕೆಲಸಗಳನ್ನು ಮಾಡುವಂಥ ಅವಕಾಶ ನಮಗೆಲ್ಲರಿಗೂ ಸಿಗದೇ ಇರಬಹುದು. ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಮಹಾ ಕಾರ್ಯಗಳನ್ನು ಮಾಡಿ ಮಹಾತ್ಮರಾಗಿರ್ತಾರೆ. ಆದರೆ ಅವರ್ಯಾರು ಆ ಮಹಾತ್ಮರು ಕೂಡ ನಮ್ಮಂತೆ ಶಿಶುಗಳಾಗಿದ್ದು ಆಮೇಲೆ ಬಾಲಕರಾಗಿ ಮುಂದೆ ಯುವಕರಾಗಿ ಹೀಗೆ ಮೇಲೆ ಹೋದವರು. ತೀರಾ ಶಿಶುಗಳಾಗಿದ್ದಾಗ ಬಾಲಕರಾಗಿದ್ದಾಗ ಅಂತ ಮಹಾತ್ಮರಿಗೂ ಕೂಡ ಮಹಾಕಾರ್ಯ ಮಾಡೋ ಅವಕಾಶ ಏನಾದ್ರು ಬಂದಿರ್ತದ? ಬೆಳೆಯುವ ಆ ವೃಕ್ಷದ ಸಿರಿ, ಅದರ ಶ್ರೀಮಂತಿಕೆ ಏನಿರ್ತದೆ ಅದನ್ನು ಮೊಳಕೆಯಲ್ಲಿ ನೋಡ್ಬೇಕು. ಅವರಿನ್ನೂ ಸಣ್ಣವರಿದ್ದಾಗಲೇ ಏನು ಕಾರ್ಯಗಳನ್ನು ಮಾಡಬೇಕೋ ಸಣ್ಣ ಕಾರ್ಯಗಳನ್ನು ದೊಡ್ಡ ರೀತಿಯಲ್ಲಿ ಮಾಡಿರ್ತಾರೆ. ಎಲ್ಲರಿಗೂ ದೊಡ್ಡ ದೊಡ್ಡ ಕಾರ್ಯಗಳನ್ನೇ ಮಾಡಲಿಕ್ಕೆ ಅವಕಾಶ ಸಿಗದೇ ಇರಬಹುದು. ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನು, ಕುಟುಂಬದ ಕೆಲಸ, ವೈಯಕ್ತಿಕ ಕೆಲಸ, ಸಮಾಜದ ಕೆಲಸ, ಪ್ರತಿಯೊಂದನ್ನು ಮಾಡುವ ಸಣ್ಣ ಕೆಲಸಗಳನ್ನು ಕೂಡ ದೊಡ್ಡ ರೀತಿಯಲ್ಲಿ ಮಾಡಿದರೆ ಆವಾಗ ವ್ಯಕ್ತಿ ಮಹಾತ್ಮನಾಗ್ತಾನೆ. ಕೃತಮೇವ ಅಕೃತಾಕ್ಷಯ ಅಲ್ಪಂ ಹಿ ಸಾರಭೂಯಿಷ್ಠಂ. ಕೆಲಸ ಸಣ್ಣದಿರಬಹುದು, ಆದರೆ ಅದರ ಸಾರ ದೊಡ್ಡದಿದ್ರೆ ಅದು ದೊಡ್ಡ ಕೆಲಸ ಅಂತ ಕಾಣಿಸ್ಕೋತದೆ. ಯಾವತ್ತೂ ಕೂಡ ಕೆಲಸ ಮಾಡುವುದು ಕೆಲಸ ಮಾಡದೇ ಇರುವುದಕ್ಕಿಂತ ಬಹಳ ಶ್ರೇಷ್ಠ. ನಪಾಪಿ ಯೋಸ್ತಿ ಅಕರ್ಮಣಃ. ಮನುಷ್ಯ ಆಲಸ್ಯದಿಂದ ಕೆಲಸ ಮಾಡದೆ ಏನು ಸುಮ್ಮನೆ ಕುತ್ಕೋತಾನಲ್ಲ, ಅದಕ್ಕಿಂತ ಹೆಚ್ಚಿನ ಪಾಪ ಇನ್ನೇನೂ ಇಲ್ಲ. ಕರ್ಮವನ್ನು ಮಾಡ್ತಾನೇ ಇರಬೇಕು. ಆ ಸಂದರ್ಭದಲ್ಲೂ ಕೂಡ ಅವನು ಜ್ಞಾನ ಸಂಪಾದನೆಗಾಗಿ ಪ್ರಯತ್ನ ಪಡ್ತಿರಬೇಕು, ಜ್ಞಾನಪೂರ್ವಕವಾಗಿ ಆ ಕೆಲಸಗಳನ್ನು ಮಾಡ್ತಿರಬೇಕು. ಸಕ್ತಾಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷು ಲೋಕಸಂಗ್ರಹಂ. ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಜ್ಞಾನಿಗಳು ಅಜ್ಞಾನಿಗಳು ಅಂತ ಇಬ್ಬರಿರ್ತಾರೆ. ಆ ಅಜ್ಞಾನಿಗಳಾದವರು ಅವರು ಕರ್ಮ ಮಾಡ್ತಿರ್ತಾರೆ. ಬಹಳ ಮಾಡದೇ ಇರಬಹುದು, ಬಹಳ ಜ್ಞಾನ ಅವ್ರಿಗಿಲ್ಲದೆ ಇರಬಹುದು, ಆದರೂ ಮಾಡ್ತಿರ್ತಾರೆ. ಹೇಗೆ ಮಾಡ್ತಿರ್ತಾರೆ ಅಂದರೆ ಸಕ್ತಾಹ, ಅವರಿಗೆ ನೀವು ಫಲದ ಆಸೆ ಇಟ್ಕೋಬೇಡಿ, ನಿಷ್ಕಾಮ ಕರ್ಮ ಮಾಡ್ರಿ, ಏನೂ ಫಲದ ಆಸೆ ಇಟ್ಕೊಳ್ದೇನೆ ಕರ್ಮ ಮಾಡ್ರಿ ಅಂತ ಹೇಳಿದರೆ ಅವ್ರಿಗೆ ಸಾಧ್ಯ ಆಗದೆ ಇರಬಹುದು. ಅವರಿರೋ ಹಂತದಲ್ಲಿ, ಅವರಿರೋ ಲೆವೆಲ್ನಲ್ಲಿ ನಿಷ್ಕಾಮ ಕರ್ಮ ಅಂದ್ರೆ ಏನು ಅವ್ರಿಗೆ ಗೊತ್ತಾಗದೇ ಇರಬಹುದು. ನಿಷ್ಕಾಮ ಕರ್ಮ ನಾವು ಮಾಡ್ಬೇಕು ಯಾಕೆ ಅದನ್ನು ಅಂತ ಎಲ್ಲ ಪ್ರಶ್ನೆ ಕೇಳಬಹುದು. ಅಂಥವ್ರಿಗೆ ಏನು ಹೇಳಬೇಕು ಅಂದರೆ, ಮೊದಲು ಕರ್ಮ ಮಾಡ್ಲಿಕ್ಕೆ ಪ್ರಾರಂಭಿಸಿ. ಮಲಗಿದ್ದವರು ಎದ್ದು ಕೂತ್ಕೊಳ್ಳಿ, ಎದ್ದು ಕೂತ್ಕೊಂಡವರು ಮುಂದೆ ನಡಿಲಿಕ್ಕೆ ತೊಡಗಿರಿ, ಮಲಗೇ ಇರಬೇಡಿ. ಕಲಿಶಯಾನೋ ಭವತಿ ಸಂಜಿಹಾನಸ್ತು ದ್ವಾಪರಃ ಚರಣ ಸ್ತ್ರೇತಾ ಭವತಿ ಕೃತಂ ಸಂಪದ್ಯತೆ ಚರನ್ ಅಂತ ಒಂದು ಶಾಸ್ತ್ರದಲ್ಲಿ ಮಾತು ಬರ್ತದೆ. ಕಲಿಯುಗ ಅಂದ್ರೆ ಏನಂದ್ರೆ ಕಲಿಹಿ ಶಯಾನೋ ಭವತಿ. ಯಾರು ಮಲಗಿರ್ತಾನಲ್ಲ ಅವನೇ ಕಲಿಯುಗದ ಪ್ರಭಾವಕ್ಕೆ ಒಳಪಟ್ಟವನು. ಮಲಗಿ ಆಲಸ್ಯಾಗಿರ್ತಾನಲ್ಲ ಅವನು ಕಲಿಯುಗದ ಸಂಕೇತ. ಅವನು ಮುಂದೆ ಕಲಿಯುಗ ಆದ್ಮೇಲೆ ಅದಕ್ಕಿಂತ ಮುಂಚೆ ಬಂದದ್ದು ದ್ವಾಪರ ಯುಗ. ಸಂಜಿಹಾನಸ್ತು ದ್ವಾಪರಃ,
ಸ್ವಲ್ಪ ಎದ್ದು ಅಲ್ಲೇ ಮಲ್ಕೊಂಡಿದ್ದಲ್ಲೇ ಆದ್ರೂ ಕಣ್ಣು ಬಿಟ್ಟು ಆ ಕಡೆ ಈ ಕಡೆ ಕೈಕಾಲು ಎಲ್ಗಾಡಿಸ್ತಿರ್ತಾನಲ್ಲ, ಎಚ್ಚರ ಆಗಿದೆ ಅವನಿಗೆ, ಇನ್ನೂ ಎದ್ದಿಲ್ಲದೆ ಇರಬಹುದು, ಅಥವಾ ಎದ್ದ ಮೇಲೆ ಸ್ವಲ್ಪ ಅಲ್ಲೇ ಕೂತಿರಬಹುದು. ಅಂಥವನನ್ನು ದ್ವಾಪರ ಅನ್ಬೇಕು. ಯಾಕಂದ್ರೆ ಕಲಿಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಸ್ವಲ್ಪ ಎಚ್ಚರ ಹೆಚ್ಚು. ಉತ್ತಿಷ್ಠನ್ ಶ್ವೇತಾಭವತಿ, ಎಲ್ಲ ಆಲಸ್ಯವನ್ನು ಕೊಡವೆ ಎದ್ದು ನಿಲ್ತಾನಲ್ಲ, ಅವನು ತ್ರೇತಾಯುಗದ ಸಂಕೇತ, ತ್ರೇತಾಯುಗದ ಮಾನವ. ಕೃತಂ ಸಂಪದ್ಯತೆ ಚರಣ್, ತ್ರೇತಾಯುಗಕ್ಕಿಂತಲೂ ಮೊದಲಿದ್ದದ್ದು ಕೃತಯುಗ. ಯಾರು ತಾನು ಕೆಲಸವನ್ನು ಮಾಡ್ತಾ ಚರಣ್ ಸಂಚಾರ ಮಾಡ್ತಾ ಇರ್ತಾನಲ್ಲ, ಮುಂದೆ ಹೋಗ್ತಾ ಇರ್ತಾನೆ, ಪ್ರಯತ್ನಶೀಲನಾಗಿರ್ತಾನೆ. ಚರಣ್ ಅಂದ್ರೆ ಒಂದು ಸಂಚಾರ ಮಾಡೋದು, ಇನ್ನೊಂದು ತನ್ನ ಕೆಲಸವನ್ನು ತಾನು ಮಾಡೋದು. ಯಾವುದೇ ಕೆಲಸ ಆಗಲಿ, ಜ್ಞಾನ ಸಂಪಾದನೆ ಇರಬಹುದು, ಮತ್ತೇನೋ ಕುಟುಂಬದ ಕೆಲಸ ಇರಬಹುದು, ಅಂತೂ ಸಂಚಾರ ಮಾಡ್ತಿದ್ದಾನೆ. ಅವನು ಚಲನಶೀಲನಾಗಿದ್ದಾನೆ, ಸುಮ್ಮನೆ ಕೂತಿಲ್ಲ. ಚಲನಶೀಲತೆ ಅನ್ನೋದು ಬೆಳವಣಿಗೆ ಸಂಕೇತ. ಚಿಕ್ಕ ಮಕ್ಕಳು ಕೂಡ ಹುಟ್ಟಿದ ಕೂಡಲೇ ಅವರು ಅಳೋದನ್ನ ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಅವರು ಅಳಬೇಕಂದು, ಹತ್ತಿದ್ರೆ ಆ ಮಕ್ಕಳು ಎಚ್ಚರದಿಂದಿವೆ ಅಂತ ಅರ್ಥ. ಒಂದು ವೇಳೆ ಅಳದೇ ಹೋದ್ರೆ, ನಾನು ಕೇಳಿದ್ದೀನಿ, ಅಲ್ಲಿರುವ ದಾದಿಯರು ಅದನ್ನು ಸ್ವಲ್ಪ ಬಡದು, ಅದೇನು ಚಿವುಟಿ ಅಂತೂ ಅದನ್ನು ಅಳಿಸ್ತಾರೆ. ಅಳ್ತಾ ಇದೆ ಅಂದ್ರೆ ಮಗು ಎಚ್ಚರದಿಂದಿದೆ ಅಂತ ಅರ್ಥ. ಶಬ್ದ ಆದ್ರೂ ಮಾಡಬೇಕು, ಆಮೇಲೆ ಕೈಕಾಲಾದ್ರೂ ಅಲುಗಾಡಿಸ್ಬೇಕು, ಸ್ವಲ್ಪ ಅದರ ಕ್ರಿಯೆಗಳು ಹೀಗೆ ಮುಂದುವರಿಬೇಕು. ಏನೂ ಮಾಡದೆ ಹೋದ್ರೆ ಅದು ಆರೋಗ್ಯದ ಲಕ್ಷಣ ಅಲ್ಲ, ಜೀವಂತಿಕೆಯ ಲಕ್ಷಣ ಅಲ್ಲ. ಮಗುವಿನ ಆರೋಗ್ಯ ಅದು ಅಳಬೇಕು, ಹಾಲು ಕುಡಿಬೇಕು, ಕೈಕಾಲು ಅಲುಗಾಡಿಸ್ಬೇಕು, ಇಷ್ಟೇ ಅದರ ಆರೋಗ್ಯ. ನಮ್ಮ ಆರೋಗ್ಯ, ನಾವು ಅಳುವುದು ಅಂದ್ರೆ ನಾವು ಕಣ್ಣೀರು ಸುರಿಸಿ ಅಳಬೇಕಾಗಿಲ್ಲ. ಅಳುವುದು ಅಂದ್ರೆ ಜ್ಞಾನ ಸಂಪಾದನೆಗಾಗಿ ಪ್ರಯತ್ನ ಪಡೋದು. ನಮಗಿನ್ನೂ ಜ್ಞಾನ ಬಂದಿಲ್ಲ, ನಾವು ಅಜ್ಞಾನಿಗಳಾಗಿದ್ದೇವೆ ಅಂತ ಜ್ಞಾನಕ್ಕಾಗಿ ಹಾತೊರೆಯುವುದು, ಯಶಸ್ಸಿಗಾಗಿ, ಸಿದ್ಧಿಗಾಗಿ. ಯಾವುದೇ ರಂಗದಲ್ಲಿದ್ದರೂ ಕೂಡ ಆ ರಂಗದಲ್ಲಿ ಅತ್ಯುನ್ನತ ಸ್ಥಿತಿಯನ್ನು ಮನುಷ್ಯ ತಲುಪಬೇಕು. ಅದನ್ನು ತಲುಪಲಿಕ್ಕಾಗಿಲ್ಲ ಅನ್ನುವಂಥ ಒಂದು ಅತೃಪ್ತಿ ಇರಬೇಕು. ಅತೃಪ್ತಿಯಿಂದಾಗಿ ಅಳ್ತಾ ಇರಬೇಕು ಮನುಷ್ಯ, ದುಃಖದಿಂದ ಅಳ್ತಿರಬಾರ್ದು. ಸಾಧನೆ ಮಾಡಬೇಕು, ನಾನು ಮಹಾತ್ಮರನ್ನ ನಾವು ಮಾದರಿಯನ್ನಾಗಿ ಇಟ್ಕೋಬೇಕು, ಕೆಲಸ ಮಾಡಬೇಕು ಅನ್ನುವಂಥ ಎಚ್ಚರ ಇರಬೇಕು. ಅದನ್ನು ಮಾಡದೆ ಹೋದ್ರೆ ಅವನು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆರೋಗ್ಯವಂತನಲ್ಲ ಅಂತ ಅರ್ಥ. ಅದನ್ನು ನಿರೀಕ್ಷೆ ಮಾಡ್ತಿದೆ ಶಾಸ್ತ್ರ. ಅಂತೂ ಅವ್ರು ಕರ್ಮ ಮಾಡಲಿ, ಅಜ್ಞಾನಿಗಳಾದವರು ಫಲ ಅಪೇಕ್ಷೆ ಇಟ್ಕೊಂಡಾದ್ರೂ ಕೆಲಸ ಮಾಡಲಿ, ಏನಾದರೂ ಮಾಡಲಿ, ಒಟ್ಟು ಕರ್ಮ ಮಾಡಲಿ. ಅದು ಅಜ್ಞಾನಿಗಳು ಮಾಡುವ ರೀತಿ. ಜ್ಞಾನಿಗಳು ಹೇಗೆ ಮಾಡ್ತಾರೆ ಅಂದ್ರೆ, ಅವನು ಜ್ಞಾನ ಪಡ್ಕೊಂಡಿರೋದ್ರಿಂದ ಅವರು ಮಾಡುವ ಕೆಲಸವನ್ನೇ ಇವನು ಮಾಡೋದು. ಜ್ಞಾನಿಯಾದವನು ಅಜ್ಞಾನಿಯಾದವನು ಇಬ್ರು ಒಂದೇ ಕೆಲಸಗಳನ್ನೇ ಮಾಡ್ತಿರ್ತಾರೆ. ಅವರು ಸ್ನಾನ ಮಾಡ್ತಾರೆ, ಇವರು ಸ್ನಾನ ಮಾಡ್ತಾರೆ, ಮನೆ ಕೆಲಸಗಳನ್ನು ಮಾಡ್ತಾರೆ, ಸಮಾಜದ ಕೆಲಸಗಳನ್ನು ಮಾಡ್ತಾರೆ. ಅಜ್ಞಾನಿಯಾದವನು ಏನು ಕೆಲಸಗಳನ್ನು ಮಾಡ್ತಿರ್ತಾನೆ ಅಲ್ಲಿ ಪೂರ್ಣವಾಗಿ ತೊಡಗಿ ಬಿಟ್ಟಿರ್ತಾನೆ. ಅವನಿಗೆ ಪರಮಾತ್ಮ, ತತ್ವಜ್ಞಾನ ಇದ್ರದ್ದೇನು ಪರಿವೇನೇ ಇರೋದಿಲ್ಲ. ಅವನು ಕಾಮ್ಯ ಕರ್ಮಗಳನ್ನೇ ಮಾಡ್ತಿರ್ತಾನೆ, ಫಲದ ಅಪೇಕ್ಷೆ ಇಟ್ಕೊಂಡು ಮಾಡ್ತಿರ್ತಾನೆ. ಕೆಲವು ಬಾರಿ ಗೋಳಾಡ್ಕೊಂಡು ಮಾಡ್ತಿರ್ತಾನೆ. ಹಿಂದೆ ಅದನ್ನು ನೋಡಿದ್ದೇವೆ. ದೇವಾಲಯದ ನಿರ್ಮಾಣ ಒಂದ್ ಕಡೆ ನಡೆದಿತ್ತು. ಒಂದಿಬ್ಬರು 3 ಜನ ಅಲ್ಲಿ ಕೆಲಸ ಮಾಡ್ತಿದ್ರು. ಯಾರೋ ಒಬ್ರು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋದ್ರು. ಹೋದವರು ಒಬ್ಬನ್ ಕೇಳಿದ್ರು, ಏನ್ ಮಾಡ್ತಿದ್ದೀರಿ ಅಂತ ಹೇಳಿ. ಏನು ಹೇಳೋದು, ಕಾಣಿಸ್ತಾ ಇಲ್ವ ಕಣ್ಣಿಗೆ ಅಂತ ಅವನು ಸಿಡಿಮಿಡಿ ಮಾಡಿದ. ಹೊಟ್ಟೆಪಾಡಿಗಾಗಿ ಏನಾರು ಮಾಡ್ಬೇಕಲ್ಲ, ಇದು ನಮ್ಮ ಮನೆಯಲ್ಲಿ ಕೂಡಿಸಿ ಯಾರು ಊಟಕ್ಕೆ ಹಾಕೋರಿದ್ದಾರೆ, ಹೊಟ್ಟೆಪಾಡಿಗಾಗಿ ಏನಾರು ಮಾಡಬೇಕು, ಕಾಣಿಸ್ತಿಲ್ಲ ನಿಮಗೆ ಅಂತ ಸಿಡಿಮಿಡಿ ಮಾಡಿದ. ಇದು ಅವನದೊಂದು ಸ್ಥಿತಿ ಆಯ್ತು, ಗೊಣಗಿದ ಅವನು. ಈ ಬಂದ ವ್ಯಕ್ತಿ ಇನ್ನೊಬ್ಬನ ಹತ್ರ ಹೋದ. ಆ ಎರಡನೇ ಅವನು ಸಿಡಿಮಿಡಿ ಮಾಡಲಿಲ್ಲ, ಆದ್ರೆ ಹೊಟ್ಟೆಪಾಡಿಗಾಗಿ ದುಡಿತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ, ಅವ್ರು ಪಗಾರ ಕೊಡ್ತಾರೆ, ನಾನು ಸಂಬಳ ಕೊಡ್ತಾರೆ, ನಾನು ದುಡಿತಾ ಇದ್ದೇನೆ ಅಂತ ಎರಡನೇ ಅವನು ಉತ್ತರ ಹೇಳಿದ. ಈ ಬಂದ ವ್ಯಕ್ತಿ ಈ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ನಲ್ಲ, ಸರ್ವೆ ಮಾಡ್ಲಿಕ್ಕೆ ಹೊರಟವನು, 3ನೇ ಅವನ ಹತ್ರ ಹೋದ. ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ 3ನೇ ಕೆಲಸಗಾರ. ಅವನು ಹೇಳಿದ, ನೋಡಿ ಇಷ್ಟು ದೊಡ್ಡ ದೇವಾಲಯದ ಕೆಲಸ ನಡೀತಿದೆ, ಇಷ್ಟು ದೊಡ್ಡ ಗಾತ್ರ ಈ ದೇವಾಲಯದ್ದು, ಇಷ್ಟೆಲ್ಲ ಮೆಟ್ಟಿಲುಗಳನ್ನು ಏರಿ ಗರ್ಭಗುಡಿಗೆ ಹೋಗಬೇಕು, ಅಲ್ಲಿ ನಾಳೆ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವವರಿದ್ದಾರೆ, ಸಾವಿರಾರು ಜನ ಇಲ್ಲಿ ಬಂದು ತಮ್ಮ ಶ್ರದ್ಧೆಯನ್ನ ಗೌರವ ಭಕ್ತಿಯನ್ನೆಲ್ಲ ಅಲ್ಲಿ ತೋರಿಸೋರಿದ್ದಾರೆ, ಅದ್ರಲ್ಲಿ ನಂದು ಒಂದು ಸೇವಾ ಮಾಡ್ತಾ ಇದ್ದೇನೆ ಅಂತ 3ನೇ ಅವನು ಹೇಳಿದ. 3 ಜನರು ದುಡಿಯುತ್ತಿದ್ದು ಹೊಟ್ಟೆಪಾಡಿಗಾಗಿಯೇ. ಸಂಬಳ ಇಲ್ಲದೆ ಹೋದ್ರೆ ಅವ್ರ ಜೀವನ ನಡಿಲಿಕ್ಕಿಲ್ಲ, ಹೊಟ್ಟೆ ತುಂಬಲಿಕ್ಕಿಲ್ಲ. 3 ಜನ ಮಾಡ್ತಿದ್ದದ್ದು ಅದೇ ಕೆಲಸ, ಆದ್ರೆ ಅವರ ಮನೋಭಾವ, ಆಟಿಟ್ಯೂಡ್ ಅದು ಬದಲಾವಣೆ. ಎಲ್ಲಿ ಶ್ರೇಷ್ಠವಾದ ಮನೋಭಾವ ಇತ್ತು ಅವನು ಶ್ರೇಷ್ಠನಾಗ್ತಾನೆ, ಎಲ್ಲಿ ಕನಿಷ್ಠವಾದ ಮನೋಭಾವ ಇರ್ತದೆ, ಎಲ್ಲಿ ಗೊಣಗಾಟ ಇರ್ತದೆ, ಮಾಡೋ ಕೆಲಸಗಳಲ್ಲಿ ಗೊಣಗಾಟ ಇರ್ತದೆ, ನಾವು ಯಾರ ಮೇಲೆ ಗೊಣಗಾಡೋದು?
ನಮ್ಮ ಮೇಲಧಿಕಾರಿ ಮೇಲೆ ಗೊಣಗಾಡಬಹುದು ಸಿಟ್ಟು ಬಂದ್ರೆ. ಪ್ರತಿಯೊಂದು ಕೆಲಸದಲ್ಲಿ ಗೊಣಗಾಡುವುದೇ ಆದರೆ ನಮ್ಮ ಕೆಲಸ ನಡೆಯೋದು ಯಾವಾಗ? ನಮ್ಮನೆಗೆ ಕಸ ಗುಡಿಸುವ ಕೆಲಸ, ಅಡಿಗೆ ಮಾಡುವ ಕೆಲಸಗಳಲ್ಲಿಯೂ ಕೂಡ ನಮ್ಮದು ಗೊಣಗಾಟವೇ ಆದರೆ ನಾವು ಸಾಧನೆ ಮಾಡಿದಂಗೆ ಏನು? ಇನ್ನೊಬ್ರಿಗೆ ಯಾರ್ದಾರು ಕಣ್ಣಿಗೆ ಮಣ್ಣೆರಚಬಹುದು, ಸರ್ಕಾರಕ್ಕೆ, ಪೊಲೀಸರಿಗೆ, ನ್ಯಾಯಾಂಗದ ವ್ಯವಸ್ಥೆಗೆಲ್ಲ ಮೋಸ ಮಾಡಬಹುದು, ಕಣ್ಣೆರಚಬಹುದು. ನಮ್ಮನ್ನು ಇವ್ರು ಬೇಕಾಬಿಟ್ಟಿಯಾಗಿ ದುಡಿಸ್ಕೋತಾ ಇದ್ದಾರೆ, ನಮ್ಮನ್ನು ಶೋಷಿಸ್ತಿದ್ದಾರೆ ಅಂತೆಲ್ಲ ಏನ್ ಬೇಕಾದ್ರೂ ಅವ್ರ ಮೇಲೆ ನಾವು ತಿರಸ್ಕಾರ ಮಾಡಬಹುದು, ಸಿಟ್ಟು ಮಾಡಬಹುದು. ನಮ್ಮ ಮನೆ ಕೆಲಸಗಳ ಬಗ್ಗೆ, ನಾವು ವೈಯಕ್ತಿಕವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ, ಯಾವುದ್ರ ಬಗ್ಗೆನೂ ಕೂಡ ತಿರಸ್ಕಾರ ಇರ್ಬೋದು. ನಮ್ಗೇನು ಇವತ್ತಿನ ಕರ್ತವ್ಯ ನಮ್ಮ ಪಾಲಿಗೆ ಬಂದಿದೆ ಅದನ್ನು ಸಮಾಧಾನ ಚಿತ್ತನಾಗಿ ಮಾಡಬೇಕು. ಸಮಾಧಾನ ಚಿತ್ತನಾಗಿ ಮಾಡಿದ್ರೆ ಅವನು ಉನ್ನತಿಗೆ ಇರ್ತಾನೆ. ಇದೊಂದು ಘೋರವಾದ ಕೆಲಸ, ಇದನ್ಯಾಕೆ ನಾನು ಮಾಡಬೇಕು, ತುಚ್ಛವಾದ ಕೆಲಸ, ಕ್ಷುದ್ರವಾದ ಕೆಲಸ, ಇದೇನು ನನ್ನ ಪ್ರಾರಬ್ಧ, ಇದೇನು ಹಣೆ ಬರಹ ಅಂತ ಯಾವತ್ತೂ ಕೆಲಸದ ಬಗ್ಗೆ ತಾತ್ಸಾರ ಇರಬಾರ್ದು. ಇದು ಯಾರಿಗೂ ಇರಬಾರ್ದು, ಮೇಲಧಿಕಾರಿಗೂ ಇರಬಾರ್ದು, ಕೆಳ ಅಧಿಕಾರಿಗೂ ಇರಬಾರ್ದು. ಹಾಗೆ ಮಾಡಿದ್ದಾದ್ರೆ ಅವರು ಮೇಲ್ಮಟ್ಟಕ್ಕೆ ಏರ್ತಾರೆ. ಹಾಗೆ ಅಜ್ಞಾನಿಗಳಾದವರು ಕೆಲಸ ಮಾಡಲಿ, ಅವರು ಗೊಣಗಿಕೊಂಡಾದ್ರೂ ಮಾಡಲಿ, ಅಜ್ಞಾನಪೂರ್ವಕವಾಗಿ ಆದ್ರೂ ಮಾಡಲಿ, ಫಲದ ಅಪೇಕ್ಷೆ ಇಟ್ಕೊಂಡಾದ್ರೂ ಮಾಡಲಿ. ಕೆಲಸ ಮಾಡಬೇಕು ಅಂದ್ರೆ ಫಲ ಮೊದಲು ಕೊಡ್ಬೇಕು ನೋಡ್ರಿ ಅಂತ ಹೇಳೋರು ಇರ್ತಾರೆ. ಕೆಲಸ ಮಾಡಿದ ಕೂಡಲೇ ಫಲ ಕೊಡ್ಬೇಕು ನೋಡ್ರಿ, ಒಂದು ವಾರ ಒಂದು ದಿವಸ ಇಲ್ಲ ಕೂಡಲೇ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಈಗ ಮೊದಲೇ ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಇನ್ನೊಬ್ರು ಡಿಮ್ಯಾಂಡ್ ಮಾಡೋರು ಇರ್ತಾರೆ. ಏನೇ ಆಗಲಿ ಅಂತೂ ಕೆಲಸ ಮಾಡಲಿ. ಜ್ಞಾನಿ ಆದವನು ಇವನು ಕೆಲಸ ಮಾಡಲಿ, ಅವನಂತೆ ಮಾಡೋದು ಬೇಡ, ಫಲದ ಅಪೇಕ್ಷೆ ಇಲ್ಲದೆ ಇವನು ಮಾಡಲಿ ಅಂತ. ಯಾಕೆ ಇದು ಅಂದ್ರೆ ಚಿಕೀರ್ಷುರ್ ಲೋಕ ಸಂಗ್ರಹಂ. ಜನರಿಗೆ ಮಾದರಿಯಾಗಿ ನಾವು ಬದುಕಬೇಕಾದ್ರೆ ನಾವು ಕರ್ಮ ಮಾಡಬೇಕು, ಜನ ಮಾಡಬೇಕು. ಜನ ಅದನ್ನು ನೋಡಿ ಮಾಡ್ತಾರೆ. ಜನರಿಗೆ ನಾವು ಮಾದರಿ ಆಗ್ತೀವಿ. ಮಹಾತ್ಮರಾದವರು, ದೇಶ ಕಟ್ಟುವ ಕೆಲಸ ಮಾಡಿದವರು, ಸಮಾಜ ಕಟ್ಟುವ ಕೆಲಸ ಮಾಡಿದವರು, ದೀನ ದಲಿತರಿಗೆಲ್ಲರಿಗೂ ಕೂಡ ಉದ್ಧಾರದ ಆಶಾಕಿರಣ ಆದವರು ಬಹಳ ದೊಡ್ಡ ಮಾದರಿ ಆಗಿರ್ತಾರೆ. ನಾವು ಅವರಿಗೆಲ್ಲರಿಗೂ ಮಾದರಿ ಆಗಿಲ್ಲದೆ ಇರಬಹುದು, ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾದ್ರೂ ಮಾದರಿ ಆಗ್ತೀವಲ್ಲ. ಮಕ್ಕಳಿಗೆ ಮೊಮ್ಮಕ್ಕಳಿಗಾಯ್ತು, ಸನ್ಯಾಸಿಗಳಾಗಿದ್ರೆ, ಸ್ವಾಮಿಗಳಾಗಿದ್ರೆ ಶಿಷ್ಯರಿಗೆ ಮಾದರಿ ಆಗಿರ್ತಾರೆ. ಅದೇನೂ ಇಲ್ಲದೆ ಹೋದ್ರು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲದೆ ಹೋದ್ರು ಕೂಡ ನಮ್ಮ ಸುತ್ತಮುತ್ತಲಿದ್ದವರು ನಮ್ಮನ್ನು ನೋಡಿ ಕಲಿತಿರ್ತಾರೆ. ಶಿಕ್ಷಕರನ್ನು ನೋಡಿ ಅವರ ಶಿಷ್ಯರು ಕಲಿತಿರ್ತಾರೆ, ಸ್ವಾಮಿಗಳನ್ನು ನೋಡಿ ಅವರ ಶಿಷ್ಯರು ಕಲಿತಿರ್ತಾರೆ, ಸಮಾಜದಲ್ಲಿ ಹಿರಿಯರನ್ನು ನೋಡಿ ಕಿರಿಯರು ಕಲಿತಾ ಇರ್ತಾರೆ. ಅಂತೂ ಅವ್ರಿಗೆಲ್ಲರಿಗೂ ಮಾದರಿ ಆಗಬೇಕಂತ ಜವಾಬ್ದಾರಿ, ಬದ್ಧತೆ ನಮಗಿದೆ. ಅದರಿಂದ ಕೆಲಸ ಮಾಡಲೇಬೇಕು. ತಿಳುವಳಿಕೆ ಇಲ್ಲದೆ ಇದ್ದವ್ರು ಏನಿರ್ತಾರೆ ಅವ್ರದೊಂದು ಸ್ಥಿತಿ ಬೇರೆ, ತಿಳಿದವರ ಸ್ಥಿತಿ ಬೇರೆ. ನಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ತಿಳುವಳಿಕೆ ಇಲ್ಲದೇ ಇದ್ದಂಥ ಜನ ಅವರು ಕರ್ಮ ಮಾಡಲಿ, ನೀವು ಜ್ಞಾನಪೂರ್ವಕವಾಗಿ ಮಾಡಬೇಕು, ಫಲದ ಆಸೆ ಇಲ್ಲದೆ ಮಾಡಬೇಕು ಅಂತ ಏನೇನೋ ಅವ್ರಿಗೆ ತಲೆ ತುಂಬಿಬಿಟ್ರೆ ಅವ್ರು ಇನ್ನೂ ಆ ಲೆವೆಲ್ಗೆ ಏರಿಲ್ಲದೆ ಇದ್ದಾಗ ಅಂಥ ಬೋಧನೆಗಳನ್ನು ಅವ್ರಿಗೆ ಕೊಟ್ಟರೆ ಅವ್ರಿಗೆ ಮನವರಿಕೆ ಆಗದೆ ಇರ್ಬೋದು. ನಾಳೆ ಕರ್ಮವನ್ನೇ ಮಾಡದೇ ಇರ್ಬೋದು. ಅವರ ಬುದ್ಧಿ ವ್ಯತ್ಯಸ್ತ ಆಗಿಬಿಟ್ರೆ ಇದ್ಯಾವ ಕರ್ಮ, ಇವರೇನು ಹೇಳ್ತಿದ್ದಾರೆ, ನಮ್ಗೆ ಮನವರಿಕೆ ಆಗೋ ವಿಷಯ ಅಲ್ಲ ಇದು, ಇದನ್ನೇನು ಮಾಡಬೇಕು ಅಂತ ಬಿಟ್ಟು ಓಡಿ ಹೋಗಿಬಿಡ್ತಾರೆ. ಆದ್ರಿಂದ ಆ ಅಜ್ಞಾನಿಗಳಾದವರು ಏನಿದ್ದಾರೆ, ಇನ್ನೂ ಮೇಲೆ ಏರದೇ ಇದ್ದವರು, ಕರ್ಮದ ಹಂತದಿಂದ ಜ್ಞಾನದ ಹಂತಕ್ಕೆ ಏರದೇ ಇದ್ದವರು, ಅಂಥವರಿಗೆ ನಾವು ಬುದ್ಧಿಯನ್ನು ಹಾಳು ಮಾಡಬಾರ್ದು. ಕರ್ಮ ಮಾಡ್ರಿ ಅಂತ ಮೊದಲು ಅವ್ರಿಗೆ ಹೇಳಬೇಕು. ಆದರೆ ವಿದ್ವಾನ್ ಯುಕ್ತ ಸಮಾಚರನ್, ಜ್ಞಾನಿಯಾದವನೇನಿರ್ತಾನೆ, ಸಮಾಜಕ್ಕೆ ಮಾದರಿ ಆಗಬೇಕಾದವನು, ಅವನು ತಾನು ಯುಕ್ತ ಯೋಗವನ್ನು ಅನುಸರಣೆ ಮಾಡಬೇಕು. ಯೋಗವನ್ನು ಅನುಸರಣೆ ಮಾಡಿ ತಾನು ಕರ್ಮ ಮಾಡಿ ಅವರಿಗೆ ಮಾದರಿಯಾಗಿ ಅವ್ರ ಮೂಲಕ ಮಾಡಿಸ್ಬೇಕು. ಇವನು ಬಾಯಿಂದ ಹೇಳಬೇಕಾಗಿಲ್ಲ, ನಾನು ಕರ್ಮ ಮಾಡ್ತಿದ್ದೀನಿ ನೀವು ಮಾಡಿ ಬನ್ನಿ ಅಂತ ಅವ್ರಿಗೆಲ್ಲರಿಗೂ ಬಾಯಿಂದ ಅನೌನ್ಸ್ ಮಾಡಬೇಕಾಗಿಲ್ಲ. ಇವನು ನೋಡಿ ತಾನಾಗಿ ಮಾಡುವಂಥ ಒಂದು ಪ್ರಯತ್ನ ಉಳಿದವರು ಮಾಡ್ತಾರೆ. ನಮಗೆ ಗೊತ್ತಿದೆ, ಅಂಥದ್ದೊಂದು ಸಾರ್ವಜನಿಕ ಪ್ರದೇಶವು ಮತ್ತೊಂದು ಎಲ್ಲಾದರೂ ಏನಾದರೂ ಇದ್ದರೆ ನಾವು ದೊಡ್ಡವರು, ಆಢ್ಯರು, ಶ್ರೀಮಂತರು, ಪಂಡಿತರು ಅನ್ನುವಂಥ ಅಹಂಕಾರ, ಹಮ್ಮು ಬಿಮ್ಮು ಇಲ್ಲದೆ ಅಲ್ಲಿ ಬಿದ್ದುದೇನೋ ಒಂದು ಕಸನೋ ಮತ್ತೊಂದು ಏನೋ ಒಂದು ನಾವು ತೆಗೆದಿಟ್ರೆ ಅಂಥ ಕೆಲಸವನ್ನು ನಾವು ಮುಂದಾಗಿ ಮಾಡಿದರೆ ಉಳಿದವರು ಕೆಲವರು ಹಾಗೆ ಓಡಾಡ್ತಿರ್ತಾರಲ್ಲ ಟಾಕು ಟೇಕಾಗಿ, ಅವರು ತಾವು ಬಂದೇ ಬಿಡ್ತಾರೆ. ಅವ್ರಿಗೆ ಕೆಲವರಿಗೆ ಸಂಕೋಚ ಆಗ್ತದೆ, ಬರ್ತಾರೆ. ಬರೀ ಕಸ ತೆಗೆಯೋ ಕೆಲಸ ಅಷ್ಟೇ ಅಲ್ಲ, ಎಲ್ಲ ಕೆಲಸಗಳನ್ನು ಕೂಡ ನಾವು ಮುಂದಾಗಿ ಮಾಡಿಬಿಟ್ರೆ, ದೊಡ್ಡವರು ಅಂತ ಅನ್ಸ್ಕೊಂಡವರು ಮುಂದಾಗಿ ಮಾಡಿಬಿಟ್ರೆ ಸಣ್ಣವರು ಅಂತ ಅನ್ಸ್ಕೊಂಡವರು ಕೂಡ ತಾವು ಮಾಡಿಯೇ ಮಾಡ್ತಾರೆ. ಹೀಗೆ ಅವ್ರ ಮೂಲಕ ನಾವು ಮಾಡಿ ಮಾಡಿಸ್ಬೇಕು. ಇಲ್ಲಿ ಕೂತ್ಕೊಂಡು ನಾವು ಒಳಗೆ ಟೇಬಲ್ ಮೇಲೆ ಕೂತ್ಕೊಂಡು ನೀವು ಅವರಿಗೆ ಮಾಡಿ ಅಂತ ಹೇಳೋದಲ್ಲ. ಅದನ್ನ ಇಂಗ್ಲಿಷ್ ಭಾಷೆಯಲ್ಲಿ ಆರ್ಮ್ ಚೇರ್ ಫಿಲಾಸಫಿ ಅಂತಾರೆ. ಆರ್ಮ್ ಚೇರ್ ಅಂದರೆ ಈಸಿ ಚೇರ್, ಆರಾಮ್ ಕುರ್ಚಿ ಅಂತ ಒಂದಿರ್ತದಲ್ಲ,
ಆರಾಮ್ ಕುರ್ಚಿ ಮೇಲೆ ಕಾಲು ಹಾಕಿ ನಾವು ಕುತ್ಕೊಂಡು ನೀವೆಲ್ಲರೂ ಹೀಗೆ ಮಾಡ್ರಿ ಅಂತ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಳು ಕಾಳುಗಳಿಗೆಲ್ಲರಿಗೂ ಹೇಳ್ತಾ ಹೋದ್ರೆ ನಾವು ಕೂತದ್ದು ನಾವೇನೂ ಮಾಡ್ತಿಲ್ಲ. ಅದು ನಾವು ಸಾದಾ ಕುರ್ಚಿ ಸಾಕಾಗಿಲ್ಲ, ನಮ್ಗೆ ಆರಾಮ್ ಕುರ್ಚಿ ಬೇಕಾಯ್ತು. ಅದ್ರ ಮೇಲೆ ಮೈ ಚೆಲ್ಲಿ ಆರಾಮಾಗಿ ಕೂತಿದ್ದೇವೆ, ಇನ್ನೊಬ್ರಿಗೆ ಮಾತ್ರ ಮಾಡಿ ಅಂತ ಹೇಳ್ತಿದ್ದೇವೆ. ಅವರು ಅವಾಗ ಏನು ಮಾಡ್ತಾರೆ, ಇವನೇ ಮಾಡ್ತಿಲ್ಲ, ಹಾಗಾಗಿ ಇವನು ಮಾಡುವಂತ ನಮ್ಮನ್ನು ದಬಾಯಿಸ್ತಿದ್ದಾನಲ್ಲ. ಹಾಗಾದ್ರೆ ನಾವು ಮಾಡೋದು ಎಷ್ಟು ಮಾಡಬೇಕು ಅಂದರೆ ಅವನ ಕಣ್ಣಿಗೆ ಮಣ್ಣೆರ್ಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅದೇನು ದೊಡ್ಡ ವಿಷಯ ಅಲ್ಲ. ಕಣ್ಣು ನಮಗಿರೋದು ಎರಡು, ಮುಂದೆ ಮಾತ್ರ ಕಾಣಿಸ್ತದೆ, ನಮಗೇನು ಹಿಂದೆ ಕಾಣಿಸೋದಿಲ್ಲ. ನಮ್ಮ ಹಿಂದೆ ಆದ್ರೆ ಅವನು ಹಿಂದೆ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹೋಗಿ ಅವನು ನಾವು ಮೋಸ ಮಾಡ್ತಾನೆ. ನ್ಯಾಯಾಂಗಕ್ಕೆ ಮೋಸ ಮಾಡ್ತಾರೆ, ಪೊಲೀಸರಿಗೆ ಮೋಸ ಮಾಡ್ತಾರೆ, ಸರ್ಕಾರಕ್ಕೆ ಮೋಸ ಮಾಡೋರಿಗೆ. ಎರಡು ಕೈ ಎರಡು ಕಾಲು ಎರಡು ಕಣ್ಣಿರುವಂಥ ಮನುಷ್ಯನಿಗೆ ಮೋಸ ಮಾಡೋದೇನು ದೊಡ್ಡದಲ್ಲ. ನಮ್ಮ ಮಕ್ಕಳೇ ನಾವು ಮೋಸ ಮಾಡ್ತಾರೆ, ಮತ್ತು ಮಾಳು ಕಾಳುಗಳು ನಮ್ಮ ಮಾತು ಯಾಕೆ ಕೇಳ್ತಾರೆ? ಆದ್ರಿಂದ ಆರ್ಮ್ ಚೇರ್ ಫಿಲಾಸಫಿ, ಈಸಿ ಚೇರ್ ಫಿಲಾಸಫಿ ಬೇಡ. ಆ ಆರ್ಮ್ ಚೇರ್ ಫಿಲಾಸಫಿಯಿಂದ ಕೆಳಗಿಳಿದು, ದಂತದ ಗೋಪುರದಿಂದ ಕೆಳಗಿಳಿದು ನಾವು ಕೈ ಹಿಡಿಬೇಕು. ಕೆಲಸ ನಾವು ಮಾಡಿದರೆ ಅದು ನೋಡಿ ಉಳಿದವರು ಮಾಡ್ತಾರೆ. ಈ ಥರ ಮಾಡಬೇಕಾದ ಕೆಲಸ ಅವನದಿರ್ತದೆ. ಇದು ಜ್ಞಾನಿಯಾದವನು ನಡ್ಕೊಳ್ಬೇಕಾದಂಥ ರೀತಿ. ತಾನು ಮಾಡಿ ಉಳಿದವ್ರ ಕಡೆಯಿಂದ ಕೂಡ ಆ ಕೆಲಸಗಳನ್ನು ಮಾಡಿಸಬೇಕು ಅಂತ ಕೃಷ್ಣನ ಅಭಿಪ್ರಾಯ. ಹಾಗೆ ನೀನು ಇದನ್ನು ಗಮನಿಸಬೇಕು. ಅರ್ಜುನ ರಾಜನ ತಮ್ಮ. ಅವನೆಲ್ಲೋ ಅಲ್ಲಿ ಕೂತ್ಕೊಂಡು ಸೈನಿಕರಿಗೆ ನೀವೇ ಯುದ್ಧ ಮಾಡ್ರಿ ಅಂತ ಹೇಳಿ ಉಪಯೋಗ ಇಲ್ಲ. ಸೈನಿಕರು ಯುದ್ಧ ಮಾಡ್ತಾರೆ, ರಾಜರು ಆ ವಿಜಯದ ಫಲ ಅನುಭವಿಸ್ತಾರೆ ಅಂತ ಒಂದು ಗಾದೆ ಮಾತು ಹೇಳ್ತಿರ್ತಾರೆ. ಸ್ವಯಂ ರಾಜರು ಯುದ್ಧಕ್ಕೆ ಎಷ್ಟು ಜನ ಹೋಗ್ತಿರೋದಿಲ್ಲ. ಈ ಥರ ಯುದ್ಧ ಮಾಡ್ರಿ, ಆ ಥರ ಯುದ್ಧ ಮಾಡ್ರಿ ಅಂತ ಹೇಳ್ತಿರ್ತಾರೆ ಅಷ್ಟೇ. ಆದರೆ ನೀನು ಸ್ವಯಂ ಯುದ್ಧ ಭೂಮಿಗೆ ಬಂದಿದ್ದೀಯಾ, ಕರ್ಮಗಳನ್ನು ಮಾಡಬೇಕು, ಯುದ್ಧ ಅನ್ನೋ ಕೆಲಸವನ್ನು ಮಾಡಬೇಕು. ಮತ್ತು ಅನೇಕ ಕೆಲಸಗಳು ನಿನ್ನ ಪಾಲಿಗೆ ಏನು ಬಂದಿವೆ ಅವನ್ನೆಲ್ಲ ನೀನು ಮಾಡಬೇಕು. ನೀನು ಮಾಡಿ ಉಳಿದವ್ರ ಮೂಲಕನೂ ಮಾಡಿಸ್ಬೇಕು. ಯುದ್ಧ ಅಂದರೆ ಕೌರವ ಪಾಂಡವರ ಯುದ್ಧ ಮಾತ್ರ ಅಲ್ಲ, ನಮ್ಮ ಅಂತರಂಗದಲ್ಲಿ ಯಾವಾಗಲೂ ಒಂದು ಯುದ್ಧ ನಡೆದೇ ಇರ್ತದೆ. ಈ ಯುದ್ಧ ಏನು ನಡೀತಿದೆ ಇದರಲ್ಲೂ ಒಳಗೆ ನಮ್ಮ ಕೌರವರು ದುರ್ಗುಣಗಳಿದ್ದಾರೆ, ಪಾಂಡವರು ಸದ್ಗುಣಗಳಿದ್ದಾರೆ, ಅವ್ರ ನಡುವೆ ಒಂದು ಯುದ್ಧ ನಡೆದಿರ್ತದೆ. ಆ ಎಲ್ಲ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿರ್ತದೆ, ಸಮಾಜದಲ್ಲಿರ್ತದೆ. ಇವನು ಕೆಲಸ ಮಾಡಿ ಉಳಿದವರಿಗೂ ಕೂಡ ಮಾಡಿಸ್ಬೇಕು. ಹಾಗೆ ಮಾಡಿದರೆ ಸಮಾಜಕ್ಕೆ ನೀನು ಮಾರ್ಗದರ್ಶಿ ಆಗ್ತಿ, ಮಾದರಿ ಆಗ್ತಿ. ಜನ ನಿನ್ನನ್ನು ನೋಡಿ ತಾವು ಕಲಿತಾರೆ, ಅದರಿಂದ ನಲಿತಾರೆ ಮತ್ತು ಅವರು ಬೆಳೀತಾರೆ ಅಂತ ಕೃಷ್ಣನ ಅಭಿಪ್ರಾಯ. ನಾವು ಕೆಲಸ ಮಾಡುವಾಗ ಅಹಂಕಾರ ಇರಬಾರ್ದು ಅಂತ ಕೃಷ್ಣ ಹೇಳುವನಿದ್ದಾನೆ. ಆ ಅಹಂಕಾರ ಯಾಕೆ ಇರಬಾರ್ದು, ಹೇಗಿರಬಾರ್ದು, ಅಹಂಕಾರ ನಮ್ಮೊಳಗೆ ಪ್ರವೇಶ ಮಾಡ್ತದೆ ಹೇಗೆ ಅಂತ ಅನ್ನೋದನ್ನ ಮುಂದಿನ ಮಾತುಗಳಲ್ಲಿ ಹೇಳ್ತಾನೆ. ಅದನ್ನು ಈ ಮುಂದಿನ ಭಾಗದಲ್ಲಿ ನೋಡೋಣ.